ಬೆಂಗಳೂರು ಅರಮನೆ ಮೈದಾನದಲ್ಲಿ 3 ದಿನಗಳ ತೃತೀಯ ಹವ್ಯಕ ಸಮ್ಮೇಳನಕ್ಕೆ ತೆರೆ ಬಿದ್ದಿದೆ. ಪರಮಪೂಜ್ಯ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮೀಜಿ, ಕಂಚಿ ಕಾಮಕೋಟಿ ಪೀಠಾಧೀಶ್ವರ, ಜಗದ್ಗುರು ಶ್ರೀ ಶಂಕರಾಚಾರ್ಯ, ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿ, ಸ್ವರ್ಣವಲ್ಲಿ ಸ್ವಾಮೀಜಿ, ಮಂತ್ರಾಲಯ ಸ್ವಾಮೀಜಿ, ಪೇಜಾವರ ಸ್ವಾಮೀಜಿ, ಸುಬ್ರಹ್ಮಣ್ಯ ಮಠಾಧೀಶರು ಸೇರಿದಂತೆ ವಿವಿಧ ಮಠಾಧಿಪತಿಗಳು ಭಾಗಿಯಾಗಿದ್ದರು. ಬಿಎಸ್ ಯಡಿಯೂರಪ್ಪ, ಪ್ರಹ್ಲಾದ ಜೋಶಿ, ಕುಮಾರಸ್ವಾಮಿ, ತೇಜಸ್ವಿ ಸೂರ್ಯ, ಬಿವೈ ವಿಜಯೇಂದ್ರ, ಸಿಟಿ ರವಿ ಸೇರಿದಂತೆ ರಾಜ್ಯದ ವಿವಿಧ ರಾಜಕಾರಣಿಗಳು ಭಾಗಿಯಾಗಿದ್ದು, ಹೈಕೋರ್ಟ್ ನ್ಯಾಯಮೂರ್ತಿಯಾದ ಶ್ರೀಶಾನಂದ ಹಾಗೂ ಖ್ಯಾತ ಪತ್ರಕರ್ತ ಅಜಿತ್ ಹನುಮಕ್ಕನವರ್, ಖ್ಯಾತ ವಾಗ್ಮಿಯಾದ ಚಕ್ರವರ್ತಿ ಸೂಲಿಬೆಲೆ, ಚಲನಚಿತ್ರ ನಟ ರಮೇಶ್ ಅರವಿಂದ್ ದಿಕ್ಸೂಚಿ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ನೂರಾರು ಹವ್ಯಕ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಿ ಹವ್ಯಕ ಮಹಾಸಭೆಯಲ್ಲಿ ಗೌರವಿಸಲಾಯಿತು. ಸಮ್ಮೇಳನದ ಅಧ್ಯಕ್ಷತೆಯನ್ನ ಸಮುದಾಯದ ಪ್ರಮುಖರು, ಸಂಸದರು ಆದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ವಹಿಸಿದ್ದು, ಅಖಿಲ ಹವ್ಯಕ ಮಹಾಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ್ ಕಚ್ ಅವರ ನೇತೃತ್ವದಲ್ಲಿ 3 ದಿನದ ಸಮ್ಮೇಳನವು ಯಶಸ್ವಿಯಾಗಿ ಮೂಡಿಬಂದಿದೆ. ಇನ್ನು ಈ ವೇಳೆ ನಾಡಿನ ವಿವಿಧ ಪ್ರಸಿದ್ಧ ಕಲಾವಿದರಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ತಂದುಕೊಟ್ಟಿತು. ಪರಮ ಪೂಜ್ಯ ಓಂ ನಮೋ ಬ್ರಹ್ಮಣೇ ನಮೋ ಅಸ್ತಜ್ಞಯೇ ಪರಮ ಪೂಜ್ಯ ಪೃಥಿವ್ಯೈ ನಮೋ ಶ್ರೀ ಗುರುಗಳು ಮತ್ತು ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಅಖಿಲ ಹವ್ಯಕ ಮಹಾಸಭಾ ಸಂಸ್ಥೆಯ ಧ್ವಜವನ್ನ ಆರೋಹಣ ಮಾಡುತ್ತಾ ಇದ್ದಾರೆ. हव्यक मंडलाधीश्वर श्रीमद जगद्गुरु शंकराचार्य श्रीमद राघवेश्वर भारती स्वामी महाराज की, गोकर्ण मंडलाधीश्वर श्रीमद जगद्गुरु शंकराचार्य श्रीमद राघवेश्वर भारती स्वामी महाराज की, अग्नि वर्णान् तपसा ज्वलन्ते वैरोचने कर्म फले जुष्टा दुर्गां देवीं शरणमहं प्रपद्ये सुतरसि तरसे नमः. ಶತಮಾನಗಳ ಹಿಂದೆ ದ್ರಾವಿಡ ಬ್ರಾಹ್ಮಣ ಪಂಗಡಕ್ಕೆ मंडलाधीश्वर श्रीमद जगद्गुरु शंकराचार्य श्रीमद राघवेश्वर भारती स्वामी महाराज की, ಆಯಾಮಗಳನ್ನು ಕೂಡ ತಮ್ಮ ಕಸುಬನ್ನಾಗಿ ಆ ಎಲ್ಲ ಆಯಾಮಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಛಾಪಿಸಿರತಕ್ಕಂತಹ ಏಕೈಕ ಸಮುದಾಯ ಅದು ಹವ್ಯಕ ಸಮುದಾಯ. ವಿಜ್ಞಾನದ ರಂಗ, ಪತ್ರಿಕಾ ರಂಗ, ರಾಜಕೀಯ ರಂಗ, ಅದೇ ರೀತಿಯಾಗಿ ಕೃಷಿ ಆಗ್ಬೋದು, ಜ್ಯೋತಿಷ್ಯವಾಗ್ಬೋದು, ಮತ್ತು ಯಜ್ಞ ಯಾಗಾದಿಗಳಲ್ಲಿ ಆಗ್ಬೋದು, ವೇದಾಧ್ಯಯನದಲ್ಲಿ ಆಗ್ಬೋದು, ಸದಾಚಾರದಲ್ಲಾಗ್ಬೋದು, ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ಆಗ್ಬೋದು, ಎಲ್ಲ ಆಯಾಮಗಳಲ್ಲಿಯೂ ಕೂಡ ಈ ಸಮುದಾಯ ತನ್ನದೇ ಆದಂತಹ ಪಾತ್ರವನ್ನು ಪೋಷಿಸಿ ಒಂದು ವಿಶಿಷ್ಟವಾದ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಸಮುದಾಯ ಅಂದರೆ ಅದು ನಮ್ಮ ಹವ್ಯಕ ಸಮುದಾಯ. ಇವತ್ತು ನಮಗೆಲ್ಲರಿಗೂ ತಿಳಿದ ಹಾಗೆ ಹವ್ಯಕ ಸಮುದಾಯ ಅಂತಂದರೆ ಯಾವುದು ಅಂತಂದರೆ ಇದು ಬ್ರಾಹ್ಮಣ ಸಮುದಾಯದ ಮತ್ತೊಂದು ಭಾಗವೇ ಹೊರತು ಬ್ರಾಹ್ಮಣ ಸಮುದಾಯವನ್ನು ಹೊರತಾದದ್ದಲ್ಲ. ಇವತ್ತು ಬ್ರಾಹ್ಮಣನಿಗೆ ಮುಖ್ಯವಾದ ಕರ್ತವ್ಯವನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡುವಾಗ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ
6 ಕರ್ಮಗಳನ್ನು ವಿಧಾನ ಮಾಡಿದ್ದಾವೆ. ತಾನು ಅಧ್ಯಯನ ಮಾಡಬೇಕು, ಇನ್ನೊಬ್ಬರಿಗೆ ಪಾಠವನ್ನು ಹೇಳುವ ಮೂಲಕ ಅಧ್ಯಾಪನ ಮಾಡಬೇಕು, ತಾನು ಯಾಗವನ್ನು ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಸಮಾಜದ ಒಳಿತಿಗಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿಸಬೇಕು, ದಾನ ನೀಡಬೇಕು, ಪರರಿಂದ ದಾನವನ್ನು ಸ್ವೀಕಾರ ಮಾಡಬೇಕು. ಇದು ಷಟ್ಕರ್ಮ ನಿರತರಾದಂತಹದ್ದು ಬ್ರಾಹ್ಮಣ್ಯದ ಒಂದು ಧರ್ಮ ಅಂತ ಹೇಳಿದ್ದಾರೆ. ನಾವು ಎನ್ನುವಾಗ ನಿಸ್ವಾರ್ಥ ಇದೆ ಅಂತ, ನಾವಿಗೂ ಇರ್ತಕ್ಕಂಥ ಅಂತರ ಅದು. ಸ್ವಾರ್ಥದಿಂದ ನಿಸ್ವಾರ್ಥಕ್ಕೆ ಹೋಗಬೇಕು. ನಾನು ಎನ್ನುವಾಗ ಏಕಾಂಗಿತನ ಇದೆ, ಭಯ ಇದೆ, ಅಲ್ಲಿ ಜೊತೆಯಲ್ಲಿ ಯಾರಿಲ್ಲ. ಈ ದೈತ್ಯರುಗಳು ನಾನು ಅಂತಲೇ ಇದ್ದಿದ್ದವರೆಲ್ಲರೂ ಕೂಡ, ಹಾಗಾಗಿ ಕೊನೆಯಲ್ಲಿ ಅವ್ರ ಜೊತೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ. ಆದರೆ ನಾವು ಎನ್ನುವಾಗ ಆ ಏಕಾಂಗಿತನ ಇಲ್ಲ, ಆ ಒಂಟಿತನ ಇಲ್ಲ. ನಮ್ಮೊಂದಿಗೆ ಇಷ್ಟು ಮಂದಿ ಇದ್ದಾರೆ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಾವೆಲ್ಲ ಒಂದು. ಯಾರೊಬ್ಬರ ಹತ್ರ ಕಣ್ಣೀರು ಒರೆಸಲಿಕ್ಕೆ 1000 ಕೈಗಳು ಅಂತ, ಯಾರೊಬ್ಬರ ಹತ್ರ ಕೂಡ ಸಮಾಧಾನ ಮಾಡಲಿಕ್ಕೆ ಅದೆಷ್ಟು ಹೃದಯಗಳು ಅಂತ. ಅದು ಸಮಾಜ ಅಂತಂದರೆ ಅಂತ. ಆ ಸಮಾಜ ಪ್ರಜ್ಞೆ ತುಂಬ ಮುಖ್ಯವಾಗಿ ಬರಬೇಕು. ಹಾಗಾಗಿ ಈ ನಾನು ಸತ್ತು ನಾವು ಹುಟ್ಟಲಿ ಎಂಬ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಜವಾಗಿಯೂ ಅದಾಗಲಿ ಅಂತ. ನಾವಾಗಿ ಬದುಕೋಣ, ನಾನಾಗಿ ಅಲ್ಲ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.